ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅದು ಬೆಳಿಗ್ಗೆ ನಾನೊಂದು ವಿಷಯವನ್ನು ತಿಳ್ಕೊಂಡೆ. ಸೊ ಅದಾದ್ಮೇಲೆ ಆ ವಿಷಯದ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಬೇಕು ಅಂಡ್ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಏನು ಅಂತಂದ್ರೆ, ನಿಮಗೆ ಗೊತ್ತಿದೆ, ಕಳೆದ 2-3 ವರ್ಷಗಳಿಂದ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಒಂದು ಹೊಸ ನೋಟಿಫಿಕೇಶನ್ಗಳನ್ನ ಮಾಡ್ತಾ ಇಲ್ಲ. ಸರ್ಕಾರಿ ಹುದ್ದೆಯ ಕನಸನ್ನ ಕಾಣ್ಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗಿ ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳ ಒಂದು ಪರಿಸ್ಥಿತಿ ಇವತ್ತು ತೀರಾ ಹದಗೆಟ್ಟಿದೆ. ವಿಶೇಷವಾಗಿ ಆರ್ಥಿಕ ಸಮಸ್ಯೆ. ಈಗೇನು ಸರ್ಕಾರ ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಅಂತೇಳಿ ಕೊಡ್ತಾ ಇದೆ, ಬಟ್ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ತಲುಪ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬಟ್ ಆದ್ರೂ ಕೂಡ ಅದನ್ನು ಹೊರತುಪಡಿಸಿ, ಸರ್ಕಾರ ಕೊಡುವ 3,000 ಹೊರತುಪಡಿಸಿ ಕೂಡ ಅದೆಷ್ಟೋ ಸಮಸ್ಯೆಗಳು ಇಂದಿನ ಯುವ ಜನತೆಗೆ ಕಾಡ್ತಾ ಇದೆ. ಅಂಡ್ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಹಣಕಾಸಿನ ಒಂದು ಸಹಾಯಕ್ಕಾಗಿ ಅದೆಷ್ಟೋ ಜನ ಯುವ ಜನತೆ ಈ ಲೋನ್ ಆ್ಯಪ್ಗಳ ಮೊರೆ ಹೋಗ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಈ ಒಂದು ಕೆಲಸದಿಂದಾಗಿ ನೋಟಿಫಿಕೇಶನ್ ಮಾಡದೆ ಮೀಸಲಾತಿ ಸಮಸ್ಯೆಯನ್ನು ತಂದಿಟ್ಟು ಈಗ ಮಾಡ್ತಾ ಇರುವಂತ ಒಂದೊಂದೇ ಸಮಸ್ಯೆಗಳು ಮುಂದೂಡ್ತಾ ಇರುವಂತ ಮತ್ತಷ್ಟು ದಿನಗಳಿಂದ ಆರ್ಥಿಕ ಸಮಸ್ಯೆಯಿಂದ ಕಂಗೆಟ್ಟು ಹೋಗಿರುವಂತ ರಾಜ್ಯದ ಯುವ ಜನತೆ ಈ ಲೋನ್ ಆ್ಯಪ್ಗಳ ಮೂಲಕ ಲೋನ್ ತೆಗೆದುಕೊಂಡು ಅದಕ್ಕೆ ಬಡ್ಡಿ ಕಟ್ಟೋಕ್ಕಾಗದೆ ಮಾನಸಿಕ ಹಿಂಸೆಯಲ್ಲಿ ಒದ್ದಾಡ್ತಾ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಸಿಲ್ಕ್ ಹಾಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರೂ ಕೂಡ ಈ ರೀತಿ ಸಮಸ್ಯೆಗಳಿಗೆ ನಿಮ್ಮನ್ನು ನೀವು ಅದಕ್ಕೆ ದೂಡಿಕೊಳ್ಳಬೇಡಿ. ಕಾರಣ ಇಷ್ಟೇ, ಆ ಒಂದು ದಿನದ ನೀವು ಆ ಲೋನ್ ಆ್ಯಪ್ ಅನ್ನು ತೆಗೆದುಕೊಳ್ಳುವಂತ ಸಾಲ ನಿಮ್ಮನ್ನ ವರ್ಷಾನುಗಟ್ಲೆ ಚಿಂತೆಯಲ್ಲಿ ಬೀಳುವಂತೆ ಮಾಡುತ್ತೆ. ಅಂಡ್ ಫೈನಲಿ ಅವರು ನಿಮ್ಮನ್ನ ನೀವೆಷ್ಟು ಸಾಲ ಕೊಟ್ಟಿರ್ತಾರೋ ಅದಕ್ಕಿಂತ ಹೆಚ್ಚಿನ ಹಣವನ್ನು ನಿಮ್ಮಂದ ವಸೂಲಿ ಮಾಡ್ತಾರೆ. ಅಂಡ್ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಕೂಡ ಹದಗೆಟ್ಟು ಹೋಗುತ್ತೆ, ಓದೋದಕ್ಕೂ ಕೂಡ ಆಗಲ್ಲ. ಹಾಗಂದ್ರೆ ಏನು ಮಾಡೋದು ಅಂತ ನೀವು ಕೇಳ್ಬೋದು, ಯಾಕಂದ್ರೆ ಸಿಚುವೇಶನ್ ಈಗ ಎಲ್ರಿಗೂ ಸೇಮ್ ಇದೆ. ಸೊ ದಯವಿಟ್ಟು ಯಾರಾದರೂ ನಿಮ್ಮ ಸ್ನೇಹಿತರು, ನಾನು ಹಲವಾರು ಜನರ ಬಗ್ಗೆ ಕೇಳಿದ್ದೀನಿ ಅಂಡ್ ಸ್ವತಃ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸರ್ಕಾರಿ ಹುದ್ದೆಗೆ ಹೋದ ತಕ್ಷಣ ಎಲ್ಲರೂ ಸ್ವಾರ್ಥಿಗಳಾಗಿರಲ್ಲ, ಅದರಲ್ಲೂ ಕೂಡ ಕೆಲವರು ಒಳ್ಳೆ ಮನಸ್ಸಿರುವಂಥ ಸ್ನೇಹಿತರು ಇರ್ತಾರೆ. ಅಂತ ಸ್ನೇಹಿತರ ಹತ್ರ ಸಹಾಯ ಪಡೆಯಿರಿ. ಅಂಥವ್ರಿಂದ ಒಂದಿಷ್ಟು ಸಹಾಯ ಪಡ್ಕೊಂಡು ನೀವು ಓದಿ. ಸ್ವಾಭಿಮಾನಿ ಅಂದರೆ ನೀವು ಅವ್ರ ಹತ್ರ ಉಚಿತವಾಗಿ ತೆಗೆದುಕೊಳ್ಬೇಡಿ, ಸಾಲ ಅಂತಲೇ ತೆಗೆದುಕೊಂಡು ಓದಿ. ನೀವು ಜಾಬ್ ಮಾಡ್ಕೊಂಡು ಮೇಲೆ ಅಥವಾ ನೀವು ಕೆಲಸಕ್ಕೆ ಸೇರಿದ ಮೇಲೆ ಅದನ್ನು ಅವರಿಗೆ ಹಿಂದಿರುಗಿಸೋ ಕೆಲಸ ಮಾಡಿ. ಅಂತ ಒಳ್ಳೆ ಮನಸ್ಸಿರುವಂಥವ್ರು ತುಂಬ ಜನ ಇದ್ದಾರೆ. ಸೊ ಅದಕ್ಕೆ ಯಾರು ಕೂಡ ಈ ರೀತಿ ಲೋನ್ ಆ್ಯಪ್ಗಳಿಂದ ಬಿದ್ದು ಅಥವಾ ಬೇರೆ ಯಾವುದೋ ಆ್ಯಪ್ಗಳಲ್ಲಿ ಇನ್ನೇನೋ ಕೆಲವರು ಬೆಟ್ಟಿಂಗ್ ಅಂತ ಆ್ಯಪ್ಗಳಲ್ಲಿ ಹೋಗಿ ಇರುವಷ್ಟು ಹಣವನ್ನು ಕಳ್ಕೊಂಡು ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಕಾರಣ, ಮೊದಲೇ ಉದ್ಯೋಗವಿಲ್ಲದೆ ನಿರುದ್ಯೋಗದ ಪರಿಸ್ಥಿತಿಯಲ್ಲಿದ್ದೀರಾ. ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇತ್ತೀಚೆಗೆ ಹಲವಾರು ಜನ ಏನೇನೆಲ್ಲ ಮಾಡ್ಕೊಂಡ್ರು ಧಾರವಾಡದಲ್ಲಿ, ಬೇರೆ ಬೇರೆ ಕಡೆ ಅಂತ ನಿಮ್ಗೆ ಗೊತ್ತಿದೆ. ಸೊ ದಯವಿಟ್ಟು ಯಾರು ಕೂಡ ಇಂತಹ ನಿರ್ಧಾರಗಳಿಗೆ ಕೈಗೊಳ್ಳಬೇಡಿ. ಆ್ಯಂಡ್ ಮನೆಯ ಕಡೆ ಗೊತ್ತಿದೆ ಪರಿಸ್ಥಿತಿ ಹೆಂಗಿರುತ್ತೆ. ಈಗ ಆರ್ಥಿಕವಾಗಿ ಸದೃಢ ಇರೋದಂಥ ಮನೆಯಲ್ಲಿ ತಂದೆ ತಾಯಿಗಳು ದುಡಿತಾ ಇರ್ತಾರೆ. ಸೊ ಅವ್ರಿಗೆ ಪ್ರತಿ ತಿಂಗಳು ನಿಮ್ಗೆ ಹಣ ಕಳಿಸೋದಕ್ಕೆ ಲೈಬ್ರರಿ ಅಥವಾ ರೂಮ್ ಏನೋ ರೆಂಟ್ ಕಟ್ಟೋದಕ್ಕೆ ಆಗ್ತಾರಲ್ಲ, ಹಾಗಂತ ಈ ರೀತಿ ಲೋನ್ ಆ್ಯಪ್ಗಳಲ್ಲಿ ನೀವು ಸಾಲ ತೆಗೆದುಕೊಂಡು ಅದರಿಂದ ನೆಮ್ಮದಿಯಾಗಂತೂ ಇರೋಕ್ಕಾಗಲ್ಲ. ಅವ್ರು ಕೊಡುವಂಥ ಚಿತ್ರಹಿಂಸೆಗಳು, ಅದಾದ್ಮೇಲೆ ನಿಮ್ಮ ವೈಯಕ್ತಿಕ ಖಾತೆಗಳನ್ನು ಹ್ಯಾಕ್ ಮಾಡುವಂಥದ್ದು, ಸೊ ಅದರಿಂದ ಹಣವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ನಿಮ್ಮ ಮಾನಹಾನಿ ಮಾಡುವಂಥದ್ದೆಲ್ಲ ನಡೆಯುತ್ತೆ. ಸೊ ಅದಕ್ಕೆ ಎಚ್ಚರದಿಂದೇನೆ ಏನೇ ಮಾಡಬೇಕಾದ್ರೂ ಕೂಡ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇರಲಿ. ಇನ್ನೆಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ಒಂದು ಟೈಮ್ ಅಂತ ಬರುತ್ತೆ. ಸೊ ಆ ಟೈಮ್ ಬರೋವರೆಗೂ ಕಾಯಬೇಕಾಗುತ್ತೆ. ಆ್ಯಂಡ್ ಎಷ್ಟೇ ಕಷ್ಟ ಇದ್ರೂ ಕೂಡ ಅದಕ್ಕೊಂದು ಪರಿಹಾರ, ಅದಕ್ಕೊಂದು ಸಮಸ್ಯೆಗೆ ದಾರಿ ಅನ್ನೋದಿರುತ್ತೆ. ಅದನ್ನು ಕಂಡುಕೊಳ್ಳುವಂಥ ಕೆಲಸ ಮಾಡಿ ಹೊರತು ಬೇರೆ ಯಾವುದೋ ಅನ್ಯ ದಾರಿಯನ್ನು ಹಿಡಿಯೋದಕ್ಕೆ ಹೋಗಬೇಡಿ. ಸರ್ಕಾರಕ್ಕೆ ಪಾಠ ಕಲಿಸುವಂಥ ಸಮಯ ಬರ್ತಾ ಇದೆ. ಈ 12ನೇ ತಾರೀಕಿನ ನಂತರ ಕೋರ್ಟ್ ಅವಕಾಶ ಕೊಟ್ಟು ಸರ್ಕಾರ ನೇಮಕಾತಿ ಮಾಡಿಲ್ಲ ಅಂದರೆ ಬೀದಿಗಿಳಿದು ಪ್ರತಿಯೊಬ್ಬ ಯುವಕರು ಕೂಡ, ಅದೆಂಥ ಉಗ್ರ ಹೋರಾಟ ಅಂದರೆ ಅದು ಹೇಳ್ತಿರೋದು, ಆ ರೀತಿಯ ಹೋರಾಟ ಆಗೇ ಆಗುತ್ತೆ. ಅದೇನು ಸಮಯ ಇನ್ನೇನು ಬಹಳಷ್ಟು ದಿನ ಉಳಿದಿಲ್ಲ. ಸೊ ಅದಕ್ಕೆ ದಯವಿಟ್ಟು ಕಾಯಿರಿ, ಇನ್ನೊಂದು 10 ದಿನ ಪೇಷನ್ಸ್ ಇಂದ ಇರಿ. ಸೊ ನೋಡೋಣ ಕೋರ್ಟಿನ ತೀರ್ಮಾನದ ನಂತರ ಈ ಸರ್ಕಾರದ ತೀರ್ಮಾನ ಏನು ಅಂತ. ಪ್ರತಿ ಮನೆಗೂ ಕೂಡ ಓಟ್ ಕೇಳಕ್ಕಂತೂ ಇವರು ಬಂದೇ ಬರ್ತಾರೆ. ಬಂದಾಗ ಯಾವ್ದ್ರಲ್ಲಿ ಸೇವೆ ಮಾಡ್ಬೇಕು ಇವರಿಗೆ ಅನ್ನುವಂಥದ್ದು ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಇನ್ಮೇಲಾದ್ರೂ ನಿಮ್ಮ ತಂದೆ ತಾಯಿಗಳಿಗೆ ತಿಳುವಳಿಕೆಯಿಂದ ಬುದ್ಧಿ ಹೇಳಿ. ಯಾವುದೋ 2,000 ರೂಪಾಯಿ ಏನೋ ಒಂದು ಉಚಿತ ಬಸ್ ಕೊಡ್ತಾರೆ, ಎಲ್ಲೋ ಒಂದು 2,000 ರೂಪಾಯಿ ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇಂಥ ನಾಲಾಯಕರಿಗೆ ಓಟ್ ಹಾಕಿ ನಾವು ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳ ಕುಂತ್ಕೊಳ್ಳೋಂಥ ಪರಿಸ್ಥಿತಿ ಬೇಡ. ಇವ್ರು ಏನು ಫ್ರೀ ಕೊಡದೇ ಇದ್ರೂ ಪರವಾಗಿಲ್ಲ, ಸ್ವಾಭಿಮಾನದಿಂದ ದುಡ್ಕೊಂಡು ತಿನ್ನುವಂಥ ಶಕ್ತಿ ನಮಗೊಂದು ಉದ್ಯೋಗ ಕೊಟ್ಟರೆ ಏನಾದರೂ ಮಾಡ್ಬೋದು. ಇವ್ರು ಕೂಡ ಉಚಿತ ಭಾಗ್ಯಗಳನ್ನ ನೆಚ್ಕೊಂಡು ಜೀವನ ಮಾಡೋದಕ್ಕಾಗಲ್ಲ. ಸೊ ಈಗಾಗಲೇ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಇದು ಸತ್ಯ ಅರ್ಥ ಆಗಿದೆ. ಅದಕ್ಕೆ ಈ ಬಾರಿ
ಕಲಿತಂಥ ಪಾಠದಿಂದ ಮುಂಬರುವ ಚುನಾವಣೆಯಲ್ಲಿ ಯಾರಿಗೆ ಯಾವ ರೀತಿ ಮತ ಚಲಾಯಿಸಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವು ಆಗಿರುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ. ಚುನಾವಣೆ ಸಮಯದಲ್ಲಿ ಇವ್ರು ತೋರಿಸುವಂಥ ಆಮಿಷಗಳಿಗೆ ಈ ಓದದೇ ಇರುವಂಥ ಜನ ಬಲಿಯಾಗ್ಬಿಡ್ತಾರೆ. ಅವ್ರು ಹಾಕುವಂಥ ಓಟ್ಗಳು ಇವತ್ತು ಯಾವ ರೀತಿ ಆಗಿದೆ ಅದರ ಪರಿಣಾಮ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ವಿ. ಸೊ ಅದಕ್ಕೆ ಇದೊಂದು ಮಾಹಿತಿ ಇರಲಿ ಆ್ಯಂಡ್ ಇದರಿಂದ ಸ್ವಲ್ಪ ಎಚ್ಚರಿಕೆ ಎಂದರೆ ಅಂತ ನಿಮಗೆ ತಿಳಿಸ್ತಿದ್ದೀನಿ. ಧನ್ಯವಾದಗಳು.